ಹ್ಯಾಪಿ ಬರ್ಡೇ ಮಗಳೇ. ಮಾರ್ನಿಂಗ್ ಎಲ್ರಿಗೂ. ಇವತ್ತು ಸಾನು ಬರ್ತಡೇ. ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವ್ರ ಅಜ್ಜಿ ತಾತ ಎಲ್ಲ ಫೋನ್ ಮಾಡಿ ವಿಶ್ ಮಾಡ್ತಿದ್ದಾರೆ. ಸೊ ಇವತ್ತು ಸಾನು ಡೇ ಹೇಗಿರುತ್ತೆ ಬನ್ನಿ ನೋಡೋಣ. ಹ್ಯಾಪಿ ಬರ್ಡೇ ಮಗಳೇ. ಇವಾಗ ಸ್ನಾನ ಆಗಿ ನೋಡಿ ಫ್ರೆಶ್ ಅಪ್ ಆಗ್ತಾ ಇದ್ದಾಳೆ. ಇವಾಗ ಸಾನು ದೇವ್ರ ಕೈ ಮುಗಿದ್ಬಿಟ್ಟು ಅವ್ರ ಪಪ್ಪನ ಜೊತೆ ದೇವಸ್ಥಾನ ಹೊರಟಿದ್ದಾಳೆ. ನಾನು ಹೋಗೋಗಿರಲಿಲ್ಲ ಅಂತ ಹೋಗ್ತಿರ್ಲಿಲ್ಲ. ಸಾನು ಮತ್ತು ಅವ್ರ ಪಪ್ಪನ ಇಬ್ಬರು ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಬನ್ನಿ ಇವತ್ತಿನ ಡೇ ಸಾನುದು ಹೇಗಿರುತ್ತೆ ನೋಡೋಣ. ಓಕೆ ಸಾನ್ವಿ? ದೇವ್ರ ಕೈ ಮುಗಿದ್ಬಿಟ್ಟು ಅಲ್ಲ ಗಂಧದ ಕಡಿ ಬೆಳಗ್ಬಿಡು. ಈಗ ಅವ್ರ ಅಪ್ಪನ ಜೊತೆ ದೇವಸ್ಥಾನಕ್ಕೆ ಹೋಗಿ ಬಂದಳು. ಹಾಗೆಯೇ ಕೇಕ್ ತೊಗೊಬರೋಣ ಅಂತ ಹೇಳಿದರು. ನಾನು ರೆಡಿಯಾಗಿದ್ದೆ. ಸೊ 3 ಜನನೂ ಕೇಕ್ ತರೋಣ ಅಂತ ಹೊರಟ್ವಿ. ಹಾಗೆ ಸಾನುಗೂ ಬಟ್ಟೆ ಕೇಳ್ತಾ ಇದ್ಲು, ಹೊಸ ಬಟ್ಟೆ ತೊಗೊಳೋಣ ಅಂತ ಅಂಗಡಿಗೆ ಹೊರಟ್ವಿ. ನಾವು ಕೇರ್ನಗರಕ್ಕೆ ಹೋಗೋದು. ಆಲ್ಮೋಸ್ಟ್ ನಾವು ಕೇರ್ನಗರದಲ್ಲೇ ಎಲ್ಲ ತೊಗೊಳೋದು. ಸೀನು ವೆಡ್ಡಿಂಗ್ ಸ್ಟೋರ್ ಅಂತ ಇದೆ. ಸೊ ನಾವು ಅಲ್ಲೇ ಬಟ್ಟೆ ಎಲ್ಲ ತೊಗೊಳೋದು. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಅಲ್ಲಿಂದ ಕೇಕ್ ತೊಗೊಳ್ಳೋಣ ಅಂತ ಐಸ್ ಮ್ಯಾಜಿಕ್ಕಿಗೆ ಬಂದ್ವಿ. ಆಮೇಲೆ ಅಲ್ಲಿ ಐಸ್ ಕ್ರೀಮ್ ಬೇಕು, ಅದು ಬೇಕು, ಪಿಜ್ಜಾ ಬೇಕು ಅಂತ ಎಲ್ಲ ಕೇಳ್ತಾಯಿದ್ರು. ಪಾಪ ಎಲ್ಲನೂ ಪಾರ್ಸಲ್ ಮಾಡಿಸ್ತಾಯಿದ್ರು. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಇನ್ನು ಮನೇಲೂ ಸ್ವಲ್ಪ ರೆಡಿ ಮಾಡೋಣ ಅಂತ ಹೇಳಿದ್ವಿ. ಅದಕ್ಕೆ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಒಂದು ಸಿಂಪಲ್ಲಾಗಿ ಬರ್ತ್ಡೇ ಮಾಡೋಣ ಅಂತ ರೆಡಿ ಮಾಡಿದೆ. ಆಮೇಲೆ ಎಲ್ಲರೂ ಸೇರಿ ಕೇಕ್ ಕಟಿಂಗ್ ಮಾಡೋಣ ಅಂತ ಕೇಕ್ ಕಟಿಂಗ್ ಮಾಡ್ತಾಯಿದ್ವಿ. ಸಾನನ ಫುಲ್ಲೆಲ್ಲ ಖುಷಿಯಾಗಿದ್ಲು. ಮತ್ತು ನಾನು ವಿಡಿಯೋ ಮಾಡ್ತಾಯಿದ್ವಿ. ಆಮೇಲೆ ಅವ್ರ ಅಪ್ಪನ ಜೊತೆ ಸೇರಿಕೊಂಡು ಕೇಕ್ ಕಟ್ ಮಾಡು ಅಂತ ಹೇಳಿದೆ. ಸೊ ಅವಳನ್ನು ಎಲ್ಲ ಸೇರ್ಕೊಂಡು ಕೇಕ್ ಕಟ್ ಮಾಡಿ ಸಾನ್ವಿಗೆ ಅದು ಹಿಂಗೆ ಇಬ್ಬರಿಗೂ ತಿನ್ನಿಸಿದ್ವಿ. ಅಣ್ಣ ಅತ್ತೆ ಎಲ್ಲ ಇದ್ದರು. ಅಪ್ಪ ಅಮ್ಮ ಏನೋ ಕೆಲಸ ಅಂತ ಊರಿಂದ ಬರೋಕ್ಕಾಗಲ್ಲ ಅಂತ ಹೇಳಿದರು. ಅದಕ್ಕೆ ಅವರು ಫೋನ್ ಮಾಡಿ ವಿಶ್ ಮಾಡಿದ್ರು. ಈಗ ನಮ್ಮ ಅಣ್ಣನೂ ಕೇಕ್ ತಿನ್ನಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಮಾವ ಅಂತ ಹೇಳ್ತಾ ಇದ್ದಾಳೆ. ಸಾನೂ ಕೇಕ್ ತಿನ್ನಿಸ್ತಾ ಇದ್ದಾಳೆ ಎಲ್ಲರಿಗೂ. ಹಾಗೆ ನನ್ನ ಫ್ರೆಂಡ್ ದೀಪ ಬಂದಿದ್ದರು. ಅವಳನ್ನು ಕೇಕ್ ತಿನ್ನಿಸಿ ಸಾನು ಜೊತೆ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ವಿ. ಹಾಗೆ ಆಮೇಲೆ ಅವಳು ಫೋಟೋ ಎಲ್ಲ ತೆಗೀರಿ ಅಮ್ಮ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಎಲ್ಲರ ಜೊತೆನೂ ಫೋಟೋ ತೆಗಿತಾ ಇದ್ದೆ. ಮತ್ತು ನಮ್ಮ ಅಜ್ಜಿನೂ ಬಂದರು. ಅವಳು ಕೇಕ್ ತಿನ್ನಿಸಿ ಎಲ್ರಿಗೂ ತಿನ್ನಿಸು ಅಂತ ಹೇಳ್ತಾ ಇಲ್ಲೇ. ಆಯಿತು ಅಮ್ಮ ಅಂತ ಹೇಳಿ ಎಲ್ರಿಗೂ ಕೇಕ್ ತಿನ್ನಿಸಿದ್ವಿ. ಆಮೇಲೆ ಸ್ವಲ್ಪ ಫೋಟೋ ತೆಗೀರಿ ಅಮ್ಮ, ವಿಡಿಯೋ ಮಾಡಿ ಅಮ್ಮ ಅಂತ ಹೇಳಿದ್ಲು. ಆಮೇಲೆ ಅವಳು ಸ್ವಲ್ಪ ವೀಡಿಯೋಸು ಎಲ್ಲ ಮಾಡ್ಕೊಂಡ್ಳು. ಐಸ್ ಕ್ರೀಮು ಅದು ಎಲ್ಲ ತಂದಿದ್ವಲ್ಲ ಅಂತ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಳು. ನಮ್ಮ ಮಾರಿದ್ದು ಒಂದು ಫೋಟೋ ತೆಗೆದ್ವಿ. ಅವಳು ನಿಂತ್ಕೊಳ್ಳೋದೇ ಇಲ್ಲ ಅಂತಾಳೆ.